ತಾಯಿ ಆಶೀರ್ವಾದದಿಂದ ಒಳ್ಳೆಯ ಕೆಲಸ ಕಾರ್ಯಗಳು, ಧಾರ್ಮಿಕ ಕೆಲಸ ಕಾರ್ಯಗಳು ಈ ಊರಿನಲ್ಲಿ ಆಗಬೇಕು, ಆಗಲಿ ಅಂತೇಳಿ ನಾನು ತಾಯಿಗೆ ಪ್ರಾರ್ಥನೆ ಮಾಡ್ತೇನೆ. ಮತ್ತು ನಿಮಗೆಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಡಿ, ಒಳ್ಳೆಯ ಮನಸ್ಥಿತಿಯಿಂದ ಒಟ್ಟಾಗಿ ಒಂದಾಗಿ ಪಕ್ಷ, ಪಾರ್ಟಿ, ರಾಜಕೀಯ, ಜಾತಿ, ಧರ್ಮ ಮೀರಿದ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಅಂತೇಳಿ ನಾನು ಸಲಹೆ ಕೊಡ್ತೇನೆ. ಈ ಮಾರಿಕಾಂಬಾ ಜಾತ್ರೆ ಒಂದು ವಿಶೇಷ, ಈ ಸಾಗರವೇ ಒಂದು ವಿಶೇಷ. ಸಾಗರದಲ್ಲಿ ಒಂದು ಕಾಸ್ಮೋಪಾಲಿಟನ್ ಸಿಟಿ. ಈ ಒಂದು ಜಾತಿಯ ಏಕಸಾಮ್ಯತೆ ಇಲ್ಲದೇ ಇರೋ ಊರು ಯಾವುದಾದ್ರು ಇದ್ದರೆ ಅದು ಸಾಗರ. ಒಂದು ಧರ್ಮದ ಧರ್ಮದ್ದಿದೆ, ಆದರೆ ಪಂಗಡ ಮತ್ತೊಂದು ಮುಂದೊಂದು ಆ ಥರ ಇರಲಿಲ್ಲ, ಈ ಊರಾಗಿಲ್ಲ. ಇಂಥ ಒಂದು ಸುಸಂಸ್ಕೃತ ಊರಿದೆ. ವನದೇವತೆಗಳಲ್ಲಿ ಮರಕ್ಕೂ ಕೂಡ ಎಲ್ಲ ಮರದಾಗ ಇರ್ತಿಲ್ಲ, ಹಾಲು ಮರ ಅಂತ ಹೇಳ್ತೀವಿ. ಅದು ಕುಚ್ಚಿದ್ರೆ ಗಾಯ ಮಾಡಿದ್ರೆ ಹಾಲು ಬರ್ತದೆ, ಬಿಳಿಯ ಹಾಲು ಬರ್ತದೆ. ಅಂಥ ಮರ ಮಾಡ್ತೀವಿ. ಎರಡು ಜಾತ್ರೆ ಮಾಡ್ತಕ್ಕಂಥ ಅವಕಾಶ ಬಂದಿತ್ತು. ನಾನು ಚಿಕ್ಕವಾಗಿದ್ದು ನಾನಿಲ್ಲಿ ಒಂದು 3-4ನೇ ಸಾರಿ ಬರ್ತಾ ಇದ್ದೀನಿ. ಉಪಾಧ್ಯಕ್ಷರು ಮಾಡ್ತೀವಿ ನಿಮ್ಮನ್ನು ಅಂತೇಳಿ ನಮ್ಗೆ ಓಲೈಸೋ ಥರ ಅದು ಇಲ್ಲ ಓಲೈಸೋ ಥರ ಇತ್ತು. ಇಲ್ಲಪ್ಪ ನನಗೆ ಬೇಡ, ಇದು ನೀವು ಏನು ಸಹಕಾರ ಬೇಕಾದ್ರೂ ಕೊಡ್ತೀವಿ, ನಾನು ಉಪಾಧ್ಯಕ್ಷರು ಮಾಡೋಕ್ಕಂತ ಅವತ್ತಿನ ಮನಸ್ಥಿತಿ ಓಲೈಸೋ ಮನಸ್ಥಿತಿ ಇತ್ತು. ಯಾಕಂದ್ರೆ ಅಲ್ಲಿವರೆಗೆ ಇರಲಿಲ್ಲ. ಅದು ತಂದು ಬೋಲ್ಡ್ ಹಾಕಿ ಉಪಾಧ್ಯಕ್ಷರು ಅಂತ ಮಾಡಲಿ. ಆಗ ನಾನೊಂದು ಸಲಹೆ ಕೊಟ್ಟೆ, ನನ್ನ ಹಾಲಪ್ಪ ಅಂತ ಹಾಕಿ ಶಾಸಕರು ಅಂತ ಹಾಕಿ, ಯಾರೇ ಶಾಸಕರಾದ್ರೂ ಒಂದು ಉಪಾಧ್ಯಕ್ಷರು ಗೌರವಾಧ್ಯಕ್ಷರು ಅಂತ ಮಾಡಿ. ಯಾವುದೇ ಇರಲಿಲ್ಲ ಹಿಂದೆ. ಮಾಧ್ಯಮದವ್ರು ಕೆಲವು ಸ್ನೇಹಿತರು ಇದ್ದರು, ಅವ್ರು ಯಾರು ಈಗ ಯಾವತ್ತು ಇವತ್ತು ಯಾರಿಗಾದ್ರೂ ಗೊತ್ತಿಲ್ಲ, ಅವರು ಇದ್ದರು. ಅವತ್ತು ಹೀಗೆ ಕೂರ್ಸೋದಕ್ಕೆಲ್ಲ ನಾವು ಕೂರಬಾರ್ದು, ಏನು ಕೂರ್ಬೇಕು ಅಲ್ಲಿ ಕೂರ್ಬೇಕು. ನಮ್ಮದೇ ಕುರಿಚಿ ವಿಧಾನಸೌಧ ಕೊಡ್ತಾರೆ, ಪಾರ್ಲಿಮೆಂಟಾಗಿ ಕೊಡ್ತಾರೆ, ನಮ್ಮದೇ ವೇದಿಕೆಗಳಿದ್ದಾವೆ. ನೀವು ಮಾಡಬೇಕು, ನಾವು ಸಹಕಾರ ಕೊಡಬೇಕು, ನಾವು ನೋಡಬೇಕು, ಎಂಜಾಯ್ ಮಾಡಬೇಕು. ಇದು ನಾನು ಇವತ್ತಿನವರೆಗೆ ನಾನೇ ಓದಿದ, ನಾನೀಗ 4 ಮಾಡಿ ಕಟ್ಟಡ ಕಟ್ಟಿಸಿದ್ದೀನಿ. ಒಂದೇ ಸರಿ MLA ಆಗಿದ್ದು ನಾನು ಈ ಊರಾಗಿ ಜೂನಿಯರ್ ಕಾಲೇಜಲ್ಲಿ. ಆ ಕಾಲೇಜ್ ಒಳಗೆ ಯಾರು ಹೋಗಿ ನೋಡ್ಕೊಂಡು ಬನ್ನಿ. ಆ ಪ್ರಿನ್ಸಿಪಲ್ ಚೇಂಬರ್ ಆಗಿದೆ, ನಮ್ಮ ಮೇಸ್ಟ್ರುಗಳು, ಟೀಚರ್ಗಳು ಪೂರ್ವ ಪ್ರತಿಯೊಂದು ಇಂಡಿವಿಜುವಲ್ ಚೇಂಬರ್ ಮಾಡಿಸ್ಕೊಟ್ಟೆ. ಆದರೂ ಇವತ್ತಿನೊಳಗೆ ನಾನು ಪ್ರಿನ್ಸಿಪಲ್ ಚೇಂಬರ್ ಅಧ್ಯಕ್ಷ ನಾವೇ ನೇಮಕ ಮಾಡ್ತೇವೆ. ಅವನದು ಮತ್ತು ಪ್ರಿನ್ಸಿಪಾಲ್ ಕೂತಿಲ್ಲ, ನಾನು ಪಬ್ಲಿಕ್ ಚೇರ್ ಹಾಕಿ ಸೇರ್ತೇನೆ. ಇವತ್ತು ಯಾವ ಸ್ಕೂಲ್ ಮೇಲ್ಸತ್ತು ಕೂತಿಲ್ಲ. ಸ್ಕೂಲಲ್ಲಿ ನಮ್ಮದೇ ಇದೆ, ಎಲ್ಲಿ ಹೋದ್ರೂ ನಮ್ಮದೇ ಅಂತೇಳಿ ದೌಲತ್ ಮಾಡ್ತಕ್ಕಂಥ ಮನಸ್ಥಿತಿ ಪ್ರಜಾಪ್ರಭುತ್ವದಲ್ಲಿ ಇಲ್ಲ. ಅದು MLA MP ಹಾಗಾಗಿ ಸಹಕಾರ ನಮಗೆ ಅವಕಾಶ ಸಿಕ್ಕಿತ್ತು. ಸಿಕ್ಕಿದಾಗ ನಾವು ಇದನ್ನೇ ಹೇಳಿದ್ದು, ಮಾಡಿ ಏನು ಬೇಕಾದ್ರೂ ಸಹಕಾರ ಕೊಡಿ, ನಮ್ಮ ಮುಂದೆ ಹೇಳಿಬೇಡಿ, ನಾವು ಬರೋದು ಇಲ್ಲ. ಆದರೂ ಒಂದಿಷ್ಟು ಅಪಪ್ರಚಾರ ನನ್ನ ಮೇಲೂ ಮಾಡಿದರು. ಈ ಕಮಿಟಿ ಒಳಗೆ ಹಾಲತ್ತು ದಿನ ಮಾಡಿದ್ದೆ, ಯಾವತ್ತೂ ಮಾಡಿಲ್ಲ. ಈ ಮಾರಿಕಾಂಬಾ ದೇವಸ್ಥಾನದ ಎದುರಿಗೆ ಹಿಂದ್ಗಡೆ ಕೂತಿದ್ದೇವೆ, ಎದುರಿಗೂ ಹೇಳ್ತಾನೆ, ಯಾವ ಇಂಟರ್ಫಿರೆನ್ಸ್ ಇಲ್ಲ. ಧರ್ಮದ ಕೆಲಸ ಮಾಡೋಕ್ಕೆ ಅವ್ರು ಇದ್ದಾರೆ ಬೇರೆ, ನಾವು ಸರ್ಕಾರ ನಡೆಸೋರು. ಹಿಂದೆಲ್ಲ ರಾಜ ಮಹಾರಾಜರು ನಡೆಸ್ತಿದ್ರು, ಅದಕ್ಕೆ ಬೇಕಾದ ಸಹಾಯವನ್ನು ಮಾಡ್ತಿದ್ರು. ದೇವಸ್ಥಾನಗಳು, ಮಠಗಳು ಇವನ್ನೆಲ್ಲ ನಡೆಸ್ಬೇಕಾದ್ರು. ರಾಜ ಮಹಾರಾಜರ ಕಾಲದಾಗ ದತ್ತಿ ಕೊಡ್ತಿದ್ರು, ಅದು ಉಮ್ರಿ ಕೊಡ್ತಿದ್ರು, ಜಮೀನು ಅದಕ್ಕೆ ಶಾಶ್ವತ ಇನ್ಕಮ್ ಬರಂಗೆ ಮಾಡಿದ್ರು. ಆ ಭೂಮಿಯೆಲ್ಲ ಭೂ ಸುಧಾರಣೆ ಕಾನೂನು ಹೋಯಿತು. ಈಗ ಯಾರು ಕೊಡಬೇಕಾಗಾದ್ರೆ ಈಗ ಸರ್ಕಾರವೇ ಕೊಡಬೇಕು. ಇದನ್ನು ಯಡಿಯೂರಪ್ಪನವರಿಗೆ ಕನ್ವಿನ್ಸ್ ಮಾಡಿದ್ವಿ ನಾವೆಲ್ಲ. ಇಲ್ಲ ಸರ್, ಇದು ಹಾಗೆ ನಡೆಯೋದಿಲ್ಲ ಅಂತ. ನಾನು ಇದ್ದೆ ಅದರಲ್ಲೆಲ್ಲ, ಎಲ್ಲ ಸಂದರ್ಭದಲ್ಲಿ ಇದ್ದೀನಿ. ಹೇಳಿದಾಗ ಹೌದು ಕೊಡಬೇಕು ಅಂದರು. ಮಠಮಾನ್ಯಗಳಿಗೆ ಸರ್ಕಾರ ಕೊಟ್ಟರು, ದೇವಸ್ಥಾನಗಳಿಗೆ ಕೊಡಬೇಕು ಅಂತ ಕೊಟ್ಟು ಸರ್ಕಾರದಾಗಿದ್ದರು. ಸರ್ಕಾರ ಹಣ ತಂದು ಮತ್ತೆ ನಿಮಗೆ ಕೊಡಬೇಕಾದ್ರೆ ನಿಮ್ಗೆ ಅವಕಾಶಗಳಿದೆ, ಯಾವುದೇ ಆಗಲಿ. ಇದೊಂದು ಸಮಿತಿ ಅಂತಾರೆ, ಅವು ನಾವು ಇಂಟರ್ಫಿಯರ್ ಆಗಿ ನಾವು ಯಜಮಾನಿಕೆ ಮಾಡಿಕೊಂಡು ಮತ್ತೆ ಅದ್ರಾಗ ಒಂದು 10% ಕೊಡುವಿಲ್ಲ ಅಂತೇಳಿ ಅದನ್ನು ತೊಗೊಂಡು ದಿನ ಹಂಚ್ತಾ ಕೂತ್ಕೊಂಡ್ರೆ ಜನಕ್ಕೆ ಅದು ನೀತಿ ಅಲ್ಲ, ಸರ್ಕಾರದ ಇದಲ್ಲ. ಹಾಗಾಗಿ ಈಗ ಜನಪ್ರತಿನಿಧಿಗಳ ಸರ್ಕಾರವೇ ಕೊಡಬೇಕು. ಹಿಂದೆ ರಾಜ ಮಹಾರಾಜರ ಮಂತ್ರಿ ಈಗ ಯಾರು ಆಡಳಿತ ಮಾಡೋದು? ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಆಡಳಿತದಲ್ಲಿರುವ ದೇವಸ್ಥಾನ ಕಟ್ಟೋದು ಸ್ವಲ್ಪ ಕೆಲಸ ಆಗಲಿ ಅಂತೇಳಿ ಹೇಳಿ ಯಾವತ್ತೂ ಇಂಟರ್ಫಿಯರ್ ಆಗಲ್ಲ. ಮುಂದೂ ನಮ್ಗೆ ಯಾವ ಇಂಟರ್ಫಿಯರೆನ್ಸ್ ಇರೋದಿಲ್ಲ. ಏನಾದರೂ ಸಲಹೆ ಸಹಕಾರ ಇದ್ದರೆ ಅದು ಈಗಂತೂ ನಾವು ಅಧಿಕಾರದಾಗಿಲ್ಲ, ನಮ್ಮದು ಯಾವ ಸಲಹೆಯನ್ನು ಬೇಕಾಗಿಲ್ಲ, ಯಾವ ಸಹಕಾರ ಬೇಕಾಗಿಲ್ಲ. ಸಹಕಾರ ಅಂದರೆ ಸರ್ಕಾರ ದುಡ್ಡು ನಮ್ಮದೆಲ್ಲ ಕೊಡೋದು. ಇನ್ನೊಮ್ಮೆ ಒಂದು ಸಂದರ್ಭ ಬಂದಿತ್ತು, ಇಲ್ಲ ಎಲ್ಲ 50 ರೂಪಾಯಿ ಮಾಡಬೇಕು ಅಂದ್ಬಿಟ್ಟು ಗಲಾಟೆ ಆಗೋದಿಲ್ಲ. ಅದು ಹೆಂಗಾಗುತ್ತೆ? ಇಲ್ಲ 50 ರೂಪಾಯಿಗೆ ಮಾಡಬೇಕು ಕೇಳಿದ್ರೆ ನಾನು ಯಾವುದಕ್ಕೂ
ಅದು ಮಾಡಿದ್ರು, 2 ಜಾತ್ರೆಗಳು ಮಾಡಿದ್ರು, 6 ವರ್ಷಕ್ಕೂ ಮಾಡಿದ್ರು. ಮಾಡಿದಾಗ ದುಡ್ಡು ಕಮ್ಮಿ ಆಗ್ತದೆ ಅಂತ ಅನುಮಾನ ವ್ಯಕ್ತಪಡಿಸಿದ್ರು ಸಮಿತಿಯವರು. ನಾವು ಸರ್ಕಾರದಿಂದ ತಂದು ಕೊಡ್ತೀವಿ, ಹೋಗ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದು ಅಷ್ಟೇ ಅಲ್ಲ, ತಂದು ಸ್ಯಾಂಕ್ಷನೇ 1 ಕೋಟಿ ತಂದಿವಿ. ಇವ್ರ ಹತ್ರ ದುಡ್ಡು ಬಂತು, ಅದು ಖರ್ಚು ಮಾಡೋಕ್ಕೆ ಆ ದುಡ್ಡು ಲಾಭದಲ್ಲಿ ನಡೀತದೆ. 50 ರೂಪಾಯಿನಲ್ಲೇ ನಿಮ್ಗೆ ಯಾವುದೇ ನಷ್ಟ ಆಗಲಿಲ್ಲ. ನೀವು ಆಡಿಟ್ ಗಿಡಿಟೆಲ್ಲ ಇದ್ರಲ್ಲಿ ನೋಡಿ ಆ 1 ಕೋಟಿ ಏನು ಮಾಡೋದು, ಖರ್ಚು ಮಾಡ್ಕೊಳ್ಳಿ, ಏನಾದ್ರು ಮಾಡಿ ಅಂದ್ವಿ. ಮಾಡೋಕ್ಕೆ ಇವ್ರ ಹತ್ರ ನಿಮ್ಮ ಹತ್ರ ಜಾಗ ಇರಲಿಲ್ಲ, ಮನಸ್ಸು ಮಾಡಲಿಲ್ಲ ಸಮಿತಿಯವರು. ಜಾಗ ಇರಲಿಲ್ಲ, ಏನು ಇರಲಿಲ್ಲ ಅವತ್ತಿದ್ದೆ. ಆಮೇಲೆ ಆ ದುಡ್ಡನ್ನು 50 ಲಕ್ಷ ಈಗ ಒಂದು ಕಾಂಪೌಂಡ್ ಮೇಡಮ್ 50 ಲಕ್ಷ ಕಾಂಪೌಂಡ್ ಆಗ್ತಿದೆಯಲ್ಲ, ಅದು ನಿಮ್ಮ ಮಾರಿಕಾಂಬಾ ಸಮಿತಿಗೆ ಸರ್ಕಾರ ಕೊಡ್ತದೆ. ವೀರೇಶ್ವರ ದೇವಸ್ಥಾನ ಲಿಂಬು ಸರ್ಕಲ್ ಇದೆಯಲ್ಲ ಕಟ್ಟಿಬಿಟ್ಟಿದ್ದೀವಲ್ಲ, ಅದಕ್ಕೆ 30 ಲಕ್ಷ. ಇನ್ನು ಉಳಿದಿದ್ದು ಪಟ್ಟಿ ಇದೆ ನನ್ನ ಹತ್ರ, ಜೈನ ಸಮಾಜಕ್ಕೆ ಕೊಟ್ಟಿವಿ ಅಂತ ಕಾಣ್ತೀವಿ. ಅದಕ್ಕೆ ಕೊಟ್ಟು ಅಲ್ಲ ಇದಕ್ಕೆ ಕೊಟ್ಟಿವಿ ಅಂತ ಕಾಣ್ತೀವಿ. ಜೈನ ಒಂದು ಇದು ಮಾಡಿದ್ರಲ್ಲ ಒಂದು ಸರ್, ಅದಕ್ಕೆ ಹೀಗೆ 1 ಕೋಟಿ ರೂಪಾಯಿ ನಿಮ್ದು ಅದು ಸರ್ಕಾರದಿಂದ ಬಂದಿತ್ತು, ಆ ದುಡ್ಡನ್ನು ಮಾಡಿದ್ವಿ. ಹಾಗಾಗಿ ಸರ್ಕಾರಗಳು ಸಪೋರ್ಟ್ ಮಾಡಬೇಕು ಅನ್ನೋದು ಕೇಳ್ತಾ ಇದ್ದೀವಿ. ನಿಮ್ಗೆ ನಷ್ಟ ಆದರೆ ಈ ಸರಿ ನಷ್ಟ ಆಗೋ ಪ್ರಶ್ನೆ ಇಲ್ಲ. 50 ರೂಪಾಯಿ ಇರೋದು ಏಕದಮ್ 120 ಆಗೋಗಿದೆ. ಏನಾಗಿದೆ ನೀವೆಲ್ಲ ನೋಡಿ, ಇದೇ ರೀತಿ ನಡೀಲಿ, ಚೆನ್ನಾಗಿ ನಡೀತು. ಜನರು ಹೆಚ್ಚು ಬಂದಿದ್ರು, ಜನ ಹೆಚ್ಚು ಹಿಂದಿನ ಎಲ್ಲ ಬಾರಿಗೆ ಹೆಚ್ಚಾಗಿ ಬಂದಿದ್ರು. ಬರೋದಕ್ಕೆ ಇನ್ನೊಂದು ಕಾರಣ, ಹೆಚ್ಚು ಜನ ಬಸ್ ಫ್ರೀ ಹಿಂದೆಲ್ಲ ಇರಲಿಲ್ಲ. ಸಿದ್ದರಾಮಯ್ಯವರು ನಮ್ಮ 1000 ರಾಜಕೀಯ ವ್ಯಕ್ತಿ ಬೇರೆ ಬಂದು ಮಾಡ್ತೀವಿ. ಅದರಿಂದಾಗಿ ಹೆಚ್ಚು ಜನ ಬರೋ ಹಾಗಾಯಿತು. ಹೆಣ್ಮಕ್ಳು ಬಂದರು, ಹೆಣ್ಮಕ್ಳು ಬರ್ಬೇಕಾದ್ರೆ ಗಂಡು ಮಗ ಹಾಕ್ಬೇಕಲ್ಲ, ಅವ ಕರ್ಕೊಂಡು ಬರಲೇಬೇಕು. ಮಕ್ಕಳು ಗಂಡು ಮಕ್ಕಳಿಗೂ ಕರ್ಕೊಂಡು ಬರಲೇಬೇಕು, ತಾಯಿ ಬರ್ಬೇಕಾದ್ರೆ ಮಕ್ಕಳು, ಹೆಂಡತಿ ಬರ್ಬೇಕಾದ್ರೆ ಮಕ್ಕಳು. ಹೀಗೆ ಹೆಚ್ಚು ಜನ ಬರಲಿಕ್ಕೆ ಅವಕಾಶ ಆಯಿತು, ವಹಿವಾಟು ಜಾಸ್ತಿ ಆಯಿತು. ವಿಶೇಷ ರೈಲನ್ನು ನಮ್ಮ ಲೋಕಸಭಾ ಸದಸ್ಯರಿಗೆ ನಮ್ಮ ಮೇಘರಾಜು ಮತ್ತು ಇವರೆಲ್ಲ ಬಂದು ಹೇಳಿದ್ರು, ನಾನು ಹೇಳಿದೆ, ಎಲ್ಲ ಹೇಳಿದ್ರು. ವಿಶೇಷ ರೈಲು ಒಂದು ಬಿಡ್ತೀವಿ ಅಂತ. ಅದೇನಲ್ಲ ಆದಾಗ 2,000-3 ಲಕ್ಷ 2-3 ಸಾವಿರ ಜನ ಬರ್ತೀವಿ ಅಂತೀವಿ ಅಷ್ಟೇ. ಇಲ್ಲಿ ಲಕ್ಷಾಂತರ ಜನ ಬಂದು ಚೆನ್ನಾಗಿ ನಡೆದಿದ್ದು, ಜನ ಸೇರಿದ್ದು ಚೆನ್ನಾಗಿ ನಡೆದಿದೆ ಅಂತ ಹೇಳ್ತಾ ಮುಂದೆ